ಸರ್, ದೆಹಲಿಗೆ ಮತ್ತೆ ರೆಬಲ್ ಟೀಮ್ ಬಂದಿದೆ. ಸೆಷನ್ ನಡೆಯೋ ಟೈಮಲ್ಲೇ ಬಂದಿದ್ದೀರಿ, ಏನ್ ಸಸ್ಪೆನ್ಸ್? ಮತ್ತೆ ಗೆರಿಲ್ಲಾ ವಾರ್ ಶುರು ಆಯ್ತಾ? ಒಂದು ಅಭಿಪ್ರಾಯನ ಹೇಳೋದಕ್ಕೆ ನನಗೆ ಕಾಲಾವಕಾಶಗಳನ್ನ ಸಿಕ್ಕಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ಮೇಲೆ ಎಲ್ಲರೂ ಕೂಡ ಕೆಲವರು ಇನ್ನೂ ಅನೇಕ ಮುಖಂಡರುಗಳು ಬರೋರಿದ್ದಾರೆ. ಬಂದ ಮೇಲೆ ಇವಾಗೇನು ಸದ್ಯಕ್ಕೆ ಒಂದು ಇಮಿಡಿಯೇಟ್ ಆಗಿ ಒಂದು ಹೋಗ್ಬಿಟ್ಟು ಬಂದು ನಾಳೆ ಬೆಳಗ್ಗೆ ಕೆಲವು ಮಾಹಿತಿಗಳನ್ನು ತಲುಪಿಸ್ತಾರೆ. ಯಾರನ್ನ ಭೇಟಿ ಆಗ್ತಿದ್ದೀರಿ ಸರ್? ವಿಲ್ ಗೆಟ್ ಬ್ಯಾಕ್. ಏನ್ ವಿಷಯ ಏನು ಸರ್? ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರನ? ರಾಜ್ಯಾಧ್ಯಕ್ಷ ಬದಲಾವಣೆ ರಾಜ್ಯಾಧ್ಯಕ್ಷ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ವರಿಷ್ಠ ಕೆಲಸ. ಅವರು ತಗೊಳ್ತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕಾಗತ್ತೆ, ಮುಂದೆ ಹೋಗ್ಬೇಕಾಗುತ್ತೆ. ಬಟ್ ಆರ್ಗನೈಸೇಷನ್ ಮ್ಯಾಟ್ರು ಎಸ್ಪೆಷಲಿ 2028ಗೆ ನಮಗೆ ಎಲೆಕ್ಷನ್ಸು, ಆಮೇಲೆ ಇವಾಗ ಆಗು ಹೋಗುಗಳ ಬಗ್ಗೆ ರಾಜಕೀಯದ ಪರಿಸ್ಥಿತಿಗಳನ್ನು ನಮ್ಮ ದೃಷ್ಟಿಕೋನದಿಂದ ಅಪ್ಡೇಟ್ ಮಾಡೋದಂತೆ ಮಾಡ್ತಕ್ಕಂಥ ಕೆಲಸವನ್ನು. ಸರ್, ಈಗ ಇವರು ಪರಿಷತ್ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಹೇಳುವಂಥದ್ದು, ನರಿ ಕೂಗು ಗಿರಿಗೆ ಕೇಳಿಸುತ್ತಾ? ಅವ್ರು ಹೋಗಿ ಅಲ್ಲಿ ಏನ್ ಮಾಡ್ತಾರೆ? ಸುಮ್ಮನೆ ಹೋಗಿ ಬರ್ತಾರೆ. ಅವ್ರು ಏನೇ ಅಬ್ಬರ ಮಾಡಿದ್ರು ಹೈಕಮಾಂಡ್ ನಾಯಕರು ಕೇಳಲ್ಲ ಅನ್ನೋ ಥರದಲ್ಲಿ ಹೇಳಿದ್ರು. ಗಿರಿ ಹತ್ತಕ್ಕಂಥ ಶಕ್ತಿ ಇದೆ ಅನ್ನೋದಾದ್ರೆ ಯಾವ್ಯಾವ ನರಿಗಳಿದಾವೋ ಅವೆಲ್ಲವೂ ಹಿಂದೆ ಬರಲೇಬೇಕಲ್ಲ. ಗಿರಿ ಹತ್ತಕ್ಕಂಥ ಶಕ್ತಿ ನಮ್ಗೆಲ್ಲರಿಗೂ ಇದೆ ಅನ್ನೋದಾದ್ರೆ ಮೇಲೆ ವರಿಷ್ಠರು ಕೂತಿದ್ದಾರೆ ಗಿರಿನಲ್ಲಿ, ಅವ್ರನ್ನ ಹೋಗ್ಬಿಟ್ಟು ಕಂಡು ಬರೋಷ್ಟು ಶಕ್ತಿ ನಮಗಿದೆ. ನಾವು ಹೋಗ್ಬಿಟ್ಟು ಅಲ್ಲ, ನೀವು ಕೆಳಗಡೆ ನಿಂತ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಏನ್ ಕೇಳಿಸುತ್ತೆ ಅನ್ನೋ ಥರದಲ್ಲಿ, ನೀವು ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರು ಅವ್ರು ನಿಮ್ಮ ಮಾತು ಕೇಳಲ್ಲ ಅನ್ನೋ ಥರದಲ್ಲಿ. ಅವ್ರು ಯಾರು ನರಿನೋ ಯಾರು ಇದು ಗೊತ್ತಿಲ್ಲ, ಗಿರಿ ಅಂತೂ ನಮಗೆ ಗೊತ್ತಿದೆ. ಹಾಗಾಗಿ ಡೆಲ್ಲಿ ಅನ್ನೋದು ಒಂದು ವರಿಷ್ಠರ ಅಗ್ರಮಾನ್ಯ ಸ್ಥಾನ ಇದೆ. ಅದಕ್ಕೆ ಬಂದಿದ್ದೀವಿ ಅಂತ ನಾವು ಗಿರಿ ಹತ್ತಕ್ಕೆ. ಗೆರಿಲ್ಲಾ ವಾರ್ 2.1 ಸರ್ ಇದು? ಐ ಥಿಂಕ್ ನೀವು ವ್ಯಾಖ್ಯಾನವನ್ನು ಯಾವ ರೀತಿಯಲ್ಲಾದ್ರೂ ಮಾಡ್ಕೊಳ್ಳಿ. ಬಟ್ ನಮ್ಮ ಆರ್ಗನೈಸೇಷನ್ ಮ್ಯಾಟ್ರು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಬಿಜೆಪಿ ನಂಬಿದೆ, ನಾವು ನಂಬಿದ್ದೀವಿ. ವಿಲ್ ಗೋ ಬೈ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.